ಸಿಎಂ ಸಿದ್ದರಾಮಯ್ಯಗೆ 14 ಸೈಟ್ನ ಸಂಕಷ್ಟ ಇದೀಗ ಎದುರಾಗಿದೆ. 14 ಸೈಟ್ ಅನ್ನ ನಾನು ಕಳ್ಕೊಂಡಿದ್ದೆ, ನನ್ನ ವೈಫ್ ಅದನ್ನ ಪಡ್ಕೊಂಡಿದ್ದಾರೆ, ಇದರಲ್ಲಿ ಏನ್ ತಪ್ಪು ಅಂತ ಸಿಎಂ ಕೇಳ್ತಿದ್ರು. ಆದ್ರೆ ಈಗ ಇದನ್ನೇ ಕೋರ್ಟ್ ನಲ್ಲಿ ಉಲ್ಲೇಖ ಮಾಡಿ ಪ್ರಶ್ನಿಸಲಾಗಿದೆ. ಸಿಎಂ ವಿರುದ್ಧ ಹಿಂದೆ ಎಫ್ಐಆರ್ ದಾಖಲಾಗಬಹುದಾದಂತಹ ಸಾಧ್ಯತೆ ಕೂಡ ಇದೆ. ಮೈಸೂರು ಲೋಕಾಯುಕ್ತದಿಂದ ಎಫ್ಐಆರ್ ನ ದಾಖಲು ಮಾಡ್ಕೊಳ್ಳೋದಕ್ಕೆ ಇನ್ನು ಜಡ್ಜ್ಮೆಂಟ್ನ ಕಾಪಿ ಪಡ್ಕೊಂಡ ನಂತರದಲ್ಲಿ ಆ ಎಫ್ಐಆರ್ ಪ್ರಕ್ರಿಯೆಗಳು ಕೂಡ ಚಾಲನೆಯನ್ನ ಪಡ್ಕೊಳ್ಳುತ್ತೆ. ಈಗಾಗಲೇ ಲೋಕಾಯುಕ್ತದ ಮುಂದೆ 2 ದೂರುಗಳು ದಾಖಲಾಗಿದೆ, ಇದೇ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಆ ಒಂದು ದೂರಿನ ಆಧಾರದ ಮೇಲೆ ಎಫ್ಐಆರ್ ನ ದಾಖಲು ಮಾಡಿಕೊಂಡು ಮುಂದಿನ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಬಹುದಾಗಿದೆ. ಸಿಎಂ ವಿರುದ್ಧ ಲೋಕ ತನಿಖೆ, ಹಾಗಾದ್ರೆ ಮುಂದೇನು ಅನ್ನುವಂತಹ ಪ್ರಶ್ನೆ ಇಲ್ಲಿ ಸಹಜವಾಗಿ ಮನೆ ಮಾಡುತ್ತೆ. ಮೂಡ ಅಕ್ರಮದ ಬಗ್ಗೆ ಲೋಕಾಯುಕ್ತ ತನಿಖೆ ನಡೆಸಲಿ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಹಾಗಾಗಿ ಲೋಕಾಯುಕ್ತ ತನಿಖೆಯನ್ನ ಕೈಗೆತ್ತಿಕೊಳ್ಳುತ್ತೆ. ನಂತರದಲ್ಲಿ ಈ ಪ್ರಕ್ರಿಯೆಗಳು ಹೇಗಾಗುತ್ತೆ, ಕೇವಲ ವಿಚಾರಣೆಯನ್ನ ನಡೆಸಿ ವರದಿಯನ್ನ ಕೊಡ್ತಾರೋ ಅಥವಾ ಎಫ್ಐಆರ್ ಅನ್ನ ದಾಖಲು ಮಾಡ್ತಾರೋ, ಒಂದೆರಡು ದಿನದಲ್ಲಿ ಎಫ್ಐಆರ್ ಮಾಡಬಹುದಾದ ಸಾಧ್ಯತೆ ಕೂಡ ಇದೆ. ಯಾಕೆ ಹಲವು ಕೇಸ್ಗಳಲ್ಲಿ ಜಡ್ಜ್ಮೆಂಟ್ ಬಂದ ತಕ್ಷಣ ಎಫ್ಐಆರ್ ಆಗುತ್ತೆ, ಈ ಕೇಸ್ನಲ್ಲಿ ಸಮಯ ಯಾಕೆ ಅಂತಂದ್ರೆ ಆ ಜಡ್ಜ್ಮೆಂಟ್ ನ ಕಾಪಿ ತೆಗೆದುಕೊಳ್ಬೇಕು, ಆ ನಂತರದಲ್ಲಿ ಆ ಪ್ರಕ್ರಿಯೆಗಳಿಗೆ ಚಾಲನೆ ಕೊಡಬೇಕು. ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಬಹುದಾದ ನಿರೀಕ್ಷೆ ಇದೆ. ಯಾಕಂದ್ರೆ ಮೈಸೂರು ಲೋಕಾಯುಕ್ತಕ್ಕೆ ಈ ತನಿಖೆಯ ಜವಾಬ್ದಾರಿಯನ್ನ ಕೊಟ್ಟಿರೋದ್ರಿಂದ ಮತ್ತು ಮೂಲ ಪ್ರಕರಣ ಕೂಡ ಅಲ್ಲಿಯೇ ದಾಖಲಾಗಿರೋದ್ರಿಂದ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡುವಂತಹ ನಿರೀಕ್ಷೆಯನ್ನ ಮಾಡಲಾಗ್ತಿದೆ. ಇನ್ನು ಲೋಕಾಯುಕ್ತ ಎಸ್ಪಿಗೆ ಕೋರ್ಟ್ನ ಆದೇಶ ಏನಿದೆ ಅದಿನ್ನೂ ಕೂಡ ತಲುಪಿಲ್ಲ. ಅದು ತಲುಪಿದ ನಂತರದಲ್ಲಿ ಎಫ್ಐಆರ್ ಅನ್ನ ಹಾಕುವಂತಹ ಪ್ರಕ್ರಿಯೆ, ಅದರಲ್ಲಿ ಸಿದ್ದರಾಮಯ್ಯನವರನ್ನ ಯಾವ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ತಾರೆ, ಅವರ ಪಾತ್ರದ ಬಗ್ಗೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಅಂಶಗಳು ಬೆಳಕಿಗೆ ಬರುತ್ತೆ, ಇದೆಲ್ಲವನ್ನು ಕೂಡ ಕಾದು ನೋಡಬೇಕು. ಲೋಕಾಯುಕ್ತ ಎಸ್ಪಿಗೆ ಕೋರ್ಟ್ನ ಆದೇಶ ತಲುಪಿದ ನಂತರದಲ್ಲಿ ಎಫ್ಐಆರ್ ಪ್ರಕ್ರಿಯೆ ನಡೆಯುತ್ತೆ. ಕೋರ್ಟ್ ಆದೇಶ ತಲುಪಿದ ನಂತರದಲ್ಲಿ ಎಫ್ಐಆರ್ ಆ ನಂತರದಲ್ಲಿ ನೋಟಿಸ್ ಯಾವಾಗ ಕೊಡ್ತಾರೆ, ವಿಚಾರಣೆಗಾಗಿ ಯಾವಾಗ ಕರೀತಾರೆ, ಇದೆಲ್ಲವೂ ಕೂಡ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಸದ್ಯ 3 ತಿಂಗಳ ಒಳಗಾಗಿ ಸರ್ಕಾರಕ್ಕೆ ಅಂದ್ರೆ ಕೋರ್ಟ್ಗೆ ವರದಿ ಕೊಡಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ ಕೋರ್ಟ್. ಆ ಹಿನ್ನೆಲೆಯಲ್ಲಿ ಎಫ್ಐಆರ್ ಆಗಿ ವಿಚಾರಣೆಯಾಗಿ ಇದೆಲ್ಲವೂ ಕೂಡ ತ್ವರಿತಗತಿಯಲ್ಲೇ ಆಗಬೇಕಾಗಿದೆ. 3 ತಿಂಗಳ ಡೆಡ್ಲೈನ್ ಇರೋದ್ರಿಂದ ಮೂಡ ಹಗರಣ ನಡೆದಿದೆ ಅನ್ನುವಂತಹ ಆರೋಪ ಎರಡೂ ಸೈಡ್ನಲ್ಲೂ ಕೂಡ ನಮ್ಮ ಬಳಿಯೂ ದಾಖಲೆ ಇದೆ, ನಾವು ಯಾವ ತಪ್ಪನ್ನು ಮಾಡಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರೆ, ಇಲ್ಲ ಇದರಲ್ಲಿ ಲೋಪ ಆಗಿದೆ, ಮೂಲ ಮಾಲೀಕರೇ ಇವರಲ್ಲ, ಮಾಲೀಕರಲ್ಲದೆ ಇದ್ರು 14 ನಿವೇಶನಗಳನ್ನ ಪಡ್ಕೊಂಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಇದೆ. ಮತ್ತು ಕೃಷಿ ಭೂಮಿಯನ್ನ ಇವರು ಕನ್ವರ್ಟ್ ಮಾಡಿದ್ದಾರೆ, ಇದು ಕೂಡ ತಪ್ಪಾಗುತ್ತೆ ಅನ್ನುವಂತಹ ಒಂದು ಆರೋಪವನ್ನು ಮಾಡಲಾಗಿದೆ. ಇದೆಲ್ಲದರ ಬೆನ್ನಲ್ಲೇ ಬಹಳಷ್ಟು ಅಂಶ ಏನಿದೆ, ಇದು ಎಫ್ಐಆರ್ ಆದ ನಂತರದಲ್ಲಿ ಯಾವ ರೀತಿ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ 14 ಸೈಟುಗಳ ಸಂಕಷ್ಟದಲ್ಲಿ ಮುಖ್ಯಮಂತ್ರಿಗಳು ಸಿಲುಕಿಕೊಂಡಿದ್ದಾರೆ. ಓಕೆ, ಇನ್ನು ಮೈಸೂರಿನಿಂದ ನನ್ನ ಸಹೋದ್ಯೋಗಿ KP ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಬಹಳ ಇಂಪಾರ್ಟೆಂಟ್ ಇದರಲ್ಲಿ ಎಫ್ಐಆರ್ ಅಷ್ಟು ಬೇಗ ಹಾಕಕ್ಕಾಗಲ್ಲ ಇದನ್ನ, ಯಾಕಂದರೆ ಕೋರ್ಟ್ ಕೊಟ್ಟಿರುವಂಥ ಆದೇಶದಲ್ಲಿ ಯಾವ ಅಂಶಗಳಿದೆ ಅದರ ಆಧಾರದ ಮೇಲೆ ಎಫ್ಐಆರ್ ಅಲ್ಲಿ ಮೊದಲನೇ ಆರೋಪಿ ಯಾರಾಗಬೇಕು, ಎರಡನೇ ಆರೋಪಿಯನ್ನು ಯಾರು ನಿಲ್ಲಿಸಬೇಕು, ಮೂರನೇ ಆರೋಪಿ ಎಷ್ಟಾಗಬೇಕು, ಒಟ್ಟು ಎಷ್ಟು ಆರೋಪಿಗಳು ಇದರಲ್ಲಿ ಬರಬೇಕಾಗತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಜವಾಬ್ದಾರಿ ಈಗ ಮೈಸೂರಿನ ಲೋಕಾಯುಕ್ತ SP ಅವರಿಗೆ ಇರುವಂಥದ್ದು. ಏನು ಸಿಗ್ತಾ ಇದೆ ಮಾಹಿತಿ ಈ ವಿಚಾರದಲ್ಲಿ? ಎಕ್ಸಾಕ್ಟ್ಲಿ ಅರುಣ್, ಕೋರ್ಟ್ ಆದೇಶ ಮಾಡ್ತು ಅಂತ ತಕ್ಷಣದಲ್ಲೇ 5 ನಿಮಿಷಕ್ಕೆ ಇದು FIR ಬರೆಯುವಂತಹ ಕೇಸಲ್ಲ. ಯಾವುದೇ ಕೇಸಲ್ಲೂ ಕೂಡ ಅದು ಸಾಧ್ಯ ಇಲ್ಲ. ಯಾಕಂದರೆ ಕೋರ್ಟ್ ಯಾವ್ಯಾವ ಅಂಶಗಳ ಆಧಾರದ ಮೇಲೆ ಈ ಆದೇಶವನ್ನು ನೀಡಿದೆ ಮತ್ತು FIR ಮಾಡುವಂಥ ಸಂದರ್ಭದಲ್ಲಿ ಈಗ A1 ಯಾರಾಗಬೇಕು, A2 ಯಾರಾಗಬೇಕು, A3 ಯಾರಾಗಬೇಕು ಅನ್ನುವಂಥದ್ದನ್ನು ಕೂಡ ಒಂದು ಮಿನಿಮಮ್ ಹಂತದ ತನಿಖೆಯನ್ನು ಕೂಡ ಮಾಡಬೇಕಾಗುತ್ತೆ. ಈ ಎಲ್ಲ ದೃಷ್ಟಿಯಿಂದ ನೋಡೋದಾದರೆ ಈ ಕ್ಷಣವೇ ಅಂದರೆ ಇವತ್ತೇ ಈ ಸಂಜೆಯೇ FIR ಆಗುತ್ತೆ ಅನ್ನುವಂಥದ್ದಕ್ಕೆ ಯಾವ ಸಾಧ್ಯತೆಗಳು ಕೂಡ ಇಲ್ಲ. ನಮಗೆ ಈಗ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ತತ್ಕ್ಷಣಕ್ಕೆ ಸದ್ಯಕ್ಕೆ ಇನ್ನೂ ಕೂಡ. ಓಕೆ, KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗಾಗಲೇ ಕೋರ್ಟ್ ಏನು ಹೇಳಿದೆ ಅನ್ನೋದು ಅದನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ಈಗಾಗಲೇ ಸ್ಪಷ್ಟವಾಗಿ ಒಂದಿಷ್ಟು ಅಂಶಗಳನ್ನು ಹೇಳಿದೆ. ಯಾವ ಆಧಾರದ ಮೇಲೆ ತನಿಖೆಯನ್ನು ಮಾಡಬೇಕು, ಯಾವ ಅಂಶಗಳನ್ನು ಇಟ್ಕೊಂಡು ತನಿಖೆ ಮಾಡಬೇಕು, ಈ ಮಾಲೀಕರು ಯಾರಿದ್ದಾರೆ, ಮೂಲ ಮಾಲೀಕರು, ಅವರನ್ನು ಇದರಲ್ಲಿ ಸೇರಿಸ್ಕೋಬೇಕಾ, ಅದಾದ ನಂತರ ಖರೀದಿ ಮಾಡಿದಂಥವ್ರು ಯಾರು, ಮೂಡಾಯಿಂದ ಕೃಷಿ ಜಮೀನು ಅಂತ ಇದನ್ನು ಹೇಗೆ ಮಾಡಿದ್ರು, ಆವಾಗ ಪರಿಹಾರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಯಾರಿದ್ರು, ಪರಿಹಾರ ಕೊಟ್ಟ ನಂತರವೂ ಇದು ಕೃಷಿ ಜಮೀನಾಗಿ ಹೇಗೆ ಖರೀದಿ ಆಯಿತು, ಇವೆಲ್ಲವೂ ಕೂಡ ಇದರಲ್ಲಿ ಬೇಕಾಗುತ್ತೆ. 14 ಸೈಟ್ಗಳನ್ನು ಕೊಟ್ಟಂಥವ್ರು ಯಾರು, 60-40 ಇಂದ 50-50 ಬಂದಂಥದ್ದು ಯಾವುದು, ಅವರನ್ನು ಸೇರಿಸ್ಕೋಬೇಕಾ,
ಬಹಳ ಇದೆ. ಅದನ್ನು ಹೇಗೆ ತನಿಖೆ ಮಾಡ್ತಾರೆ, ಹೇಗೆ FIR ಅಲ್ಲಿ ಸೇರಿಸ್ತಾರೆ ಅನ್ನೋದನ್ನು ನೋಡಬೇಕು.